ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾವೊಂದು ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ. ಒಂದು ಶುಂಠಿಗೆ 60 ದಿನ ಒಳಗಡೆ ಒಂದು ಡ್ರಿಂಚಿಂಗ್ ಮಾಡಬೇಕು. ಈಗೇನೊಂದು 54 ದಿವಸ ಆಯಿತು ಇವತ್ತಿಗೆ ನಾವು ಒಂದು ಶುಂಠಿ ಹಾಕಿ. ಹಾಗಾಗಿ 54 ದಿವಸಕ್ಕೆ ಒಂದು ಮೊದಲ ಡ್ರಿಂಚಿಂಗನ್ನು ಮಾಡ್ತಾಯಿದ್ದೀವಿ. ಮತ್ತು ಡ್ರಿಂಚಿಂಗ್ ಮಾಡೋದ್ರಿಂದ ಏನು ಲಾಭ, ಯಾಕೆ ಮಾಡಬೇಕು ಮತ್ತು ಹೆಂಗೆ ಮಾಡ್ಬೇಕು ಅಂತೇಳಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಏನಪ್ಪ ಅಂತಂದರೆ ಒಂದು ಕಿವಿ ಮಾತು, ಆದಷ್ಟು ಒಂದು ಸಣ್ಣ ರೈತರಿದ್ದರೆ ಎಕರೆ 2 ಎಕರೆ 3 ಎಕರೆ ಹಾಕುವಂಥವ್ರು, ಒಂದು 4-5 ಎಕರೆ ಒಳಗಡೆ ಹಾಕುವಂಥ ರೈತರಿದ್ದರೆ ಅವ್ರಿಗೆ ಒಂದು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಡ್ರಿಂಚಿಂಗ್ ಮಾಡುವಾಗ ಆದಷ್ಟು ಆಳ ಹಚ್ಚದೇ ನೀವೇ ನಿಂತ್ಕೊಂಡು ಒಂದು ಡ್ರಿಂಚಿಂಗ್ ಮಾಡಿದರೆ ಒಂದು ಉತ್ತಮ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಯಾಕೆ ಡ್ರಿಂಚಿಂಗ್ ನೀವೇ ನಿಂತ್ಕೊಂಡು ಮಾಡಬೇಕು ಮತ್ತು ಆಳಚ್ಚಿ ಯಾಕೆ ಮಾಡಬಾರ್ದು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಒಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ಇವತ್ತು ನಾವೊಂದು ಯಾವುದ್ಯಾವುದೊಂದು ಔಷಧನ ಹಾಕ್ಕೊಂಡು ಡ್ರಿಂಚಿಂಗ್ ಮಾಡ್ತಾಯಿದ್ದಂತೆ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ, ನನ್ನ ಹಿಂದ್ಗಡೆ ಕಾಣಿಸ್ತಾ ಇರುವಂಥದ್ದು 54 ದಿವಸ ಆಯಿತು ಇವತ್ತಿಗೆ. ಸರಿಯಾಗಿ ಹುಟ್ಟಿಲ್ಲ. ಯಾಕಂತಂದರೆ ಭೂಮಿಯಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಹುಟ್ಟೋದು. ಹಾಗಾಗಿ ಈಗೇನಂತಂದ್ರೆ ಮೊದಲೇ ಡ್ರಿಂಚಿಂಗನ್ನು ಮಾಡ್ತಾಯಿದ್ದೀವಿ. ಡ್ರಿಂಚಿಂಗ್ ಮಾಡಿದ ಮೇಲೆ ಒಂದು ದಂಡಿ ಕಟ್ಸೋದು, ಆಮೇಲೆ ಔಷಧ ಹೊಡೆದು ಗೊಬ್ಬರ ಹಾಕೋದು ಇದ್ದೇ ಇರ್ತದೆ. ಹಾಗಾಗಿ ಈಗ ಮೊದಲಿಗೆ ಏನಪ್ಪ ಅಂತಂದ್ರೆ ನಾವೊಂದು ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು ಹಿಂದ್ಗಡೆ ನಾನು ಒಳಗಡೆ ಕಾಣಿಸ್ತಾ ಇದ್ದೀನಿ ನನ್ನ ಹೊಲ. ಬನ್ನಿ ನೋಡೋಣ ಯಾವ ಥರ ಒಂದು ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ. ಹಾಗೆ ಮುಂದೆ ಸ್ವಲ್ಪ ಮಾತಾಡ್ತಾ ಹೋಗೋಣ, ಯಾಕೆ ಯಾವ ಥರ ಡ್ರಿಂಚಿಂಗ್ ಮಾಡಿದರೆ ಏನು ಲಾಭ ಏನು ಎತ್ತ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಈಗ ಯಾವ್ಯಾವುದು ಡ್ರಿಂಚಿಂಗ್ ಬಳಸುವಂಥ ಔಷಧಗಳನ್ನ ಹಾಕೋತಾ ಇದೆ ಅಂತಂದರೆ, ಭೂಮಾತಾ ಜೀವಶಕ್ತಿ ಅನ್ನೋದು ಒಂದು ನ್ಯೂಟ್ರೋ ಆರ್ಗ್ಯಾನಿಕ್ಸ್ ಒಂದು ಔಷಧ. ಇದೇನಪ್ಪ ಅಂತಂದರೆ ಬೇರು ಬಿಡೋಕ್ಕೆ ಸಹಾಯ ಆಗ್ತದೆ ಅನ್ನೋ ಕಾರಣಕ್ಕೆ. ಅಂದರೆ ಬೇರು ಬಿಡೋದಕ್ಕೆ ಮೊದಲೇ ಬೇರು ಗಟ್ಟಿಯಾಗಿದ್ದರೆ ಗಿಡ ಗಟ್ಟಿಯಾಗಿರ್ತದೆ. ಹಾಗಾಗಿ ಬೇರು ಬಿಡೋಕೆ ಅಂತೇಳಿ ಈ ಒಂದು ಔಷಧನ ಹಾಕೋತಾ ಇದ್ದೀವಿ. ಇದೇನಪ್ಪ ಅಂದರೆ ಒಂದು ಬ್ಯಾರಲ್ಗೆ 1.5 ಲೀಟ್ರ್ ಅಷ್ಟು ಒಂದು ಬ್ಯಾರಲ್ಗೆ ಹಾಕ್ಕೊಡ್ತಾ ಇದ್ದೀವಿ. ಇದೇನಂತಂದರೆ 10 ಲೀಟ್ರ್ ಕ್ಯಾನ್ ಆಗಿರೋದ್ರಿಂದ 1.5 ಲೀಟ್ರಷ್ಟು ನಾವೊಂದು ಕ್ಯಾನಲ್ಲಿ ನೋಡ್ಬೋದು. ಈಗ 1 ಲೀಟ್ರ್ ಅಷ್ಟು ಹಾಕ್ಕೊಡಿದ್ದೆ, ಮತ್ತು ಈಗ 1.5 ಲೀಟ್ರ್ ಅಂತಂದರೆ 1.5 ಲೀಟ್ರಷ್ಟು ಬಳಸ್ಕೊಂಡು ಇದನ್ನು ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಔಷಧ ನೋಡೋದಾದರೆ ಇದರಲ್ಲಿ ಸಹ ಅಷ್ಟೇ ಒಂದು ಬೇರು ಬಿಡೋಕ್ಕೆ ಸಹಾಯ ಆಗ್ತದೆ ಅನ್ನೋ ಒಂದು ಉದ್ದೇಶ ಇದರಿಂದ ಇದೊಂದು ಹಾಕ್ಕೊಳ್ತಾ ಇದ್ವಿ. ಹಾಗೆ ಇನ್ನೊಂದು ಹುಮಿಸನ್ 98 ಪೊಟ್ಯಾಷಿಯಮ್ ಹ್ಯೂಮೇಟೆಡ್ ಇದು ಸಹ ಅಷ್ಟೇ ಒಂದು ಎಮಿಕ್ ಆ್ಯಸಿಡ್ ಇದು ಒಂದು ಹಾಕ್ಕೊಂಡು, ಹಾಗೆ ಮತ್ತೊಂದು ಫುಲೋಗ್ರೋ MAP 1261 ಇದು ಒಂದು ಬಳಸ್ಕೊಂಡು ಇದನ್ನು ಸಹ ಒಂದು ನೀರಲ್ಲಿ ಡ್ರಮ್ಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಸರಿಯಾಗಿ ಒಂದು ಬಳಸ್ಕೊಂಡು, ಅಂದರೆ ಇವೆಲ್ಲ ಬೇಗ ಕರಗೋದಿಲ್ಲ. ಹಾಗಾಗಿ ಸ್ವಲ್ಪ ಡ್ರಮ್ಮಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ಇದು ಅಷ್ಟೇ ಪಂಜಿಬ್ಯಾಕ್ಟ್, ಇದು ಒಂದು ಪಂಜಿಬ್ಯಾಕ್ಟ್ ಏನಿದೆಯಲ್ಲ ಇದನ್ನು ಸಹ ಒಂದು ಹಾಕ್ಕೊಂಡು ಒಂದು ಬ್ಯಾರಲ್ಗೆ 1 ಪ್ಯಾಕೆಟ್ ಅಷ್ಟು, ಅಂದರೆ 500 1 kg ಇಷ್ಟು, ಇದು 1 kg. ಆಮೇಲೆ ಫುಲೋಗ್ರೋ ಇದು ಸಹ ಅಷ್ಟೇ, ಇದು 1 kg. ಹಾಗೆ ಹುಮಿಸನ್ ಇದೊಂದು ಅರ್ಧ kg ಅಷ್ಟು. ಇವನ್ನ 3 ಹಾಗೆ ಜೀವಶಕ್ತಿ ಅನ್ನೋದು ಇದೆಲ್ಲ ಅದನ್ನೊಂದಷ್ಟು ಹಾಕ್ಕೊಂಡು 4 ಮಿಕ್ಸ್ ಮಾಡಿಕೊಂಡು ಸರಿ ಮಿಕ್ಸ್ ಮಾಡಿಕೊಂಡು ಇದೊಂದು ಔಷಧನ ಒಂದು ಬಳಸ್ತಾ ಇದ್ದೀವಿ.
ಇದೊಂದು ಬೇಗ ಕರಗೋದಿಲ್ಲ, ಅದ ಒಂದು ತಲೆಬಿಸಿ. ಡ್ರಮ್ಮಲ್ಲಿ ಕೆಳಗಡೆ ಹಂಗೆ ಕುತ್ಕೊಂಡ್ಬಿಡ್ತೈತಿ. ಹಂಗೆ ತಿರುಗಿಸಿ ಒಂದು ಪಂಪಿಗೆ ಹಾಕ್ಕೋಬೇಕಾಕೈತಿ ನಾವು. ನೋಡ್ಬೋದು ನಾವು ಶುಂಠಿ ಅಂತಂದ್ರೆ ಒಂದು 40% ಮಾತ್ರ ಹುಟ್ಕೊಂಡದ, ಇನ್ನೂ ಒಂದು 60% ಅಷ್ಟು ಹುಟ್ಕೊಲಿಲ್ಲ. ಯಾಕಂತಂದ್ರೆ ಇದು 54 ದಿವಸ ಆಯ್ತು. ನಾನು ಮೊದಲೇ ಹೇಳ್ದಂಗೆ 54 ದಿವಸಕ್ಕೆ ಸಹಜವಾಗಿ ಬೇಗ ನಾಟಿ ಕಾಣಬೇಕಾಗಿತ್ತು, ಆದರೆ ಕಾಣಲಿಲ್ಲ. ಯಾಕೆ ಅಂತ ಏನೋ ಗೊತ್ತಾಗಲಿಲ್ಲ. ಅಂತಂದರೆ ನಾವು ನೀರು ಕೊಡೋದ್ರಲ್ಲಿ ಏನು ವ್ಯತ್ಯಾಸ ಇರಲಿಲ್ಲ, ಅದು ಸರಿಯಾಗಿ ಒಂದು ನೀರು ಕೊಡ್ತಾಯಿದ್ವಿ. ನೋಡ್ಬೋದು ನೀವು, ಒಂದು 40% ಮಾತ್ರ ಒಂದು ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ಏನಪ್ಪ ಅಂತಂದರೆ ನಾವು ಒಂದು ಕಳೆನಾಶಕ ಸಿಂಪಡಣೆ ಮಾಡುವಾಗ ಒಂದೊಂದು ಗಿಡಕ್ಕೆ ಸ್ವಲ್ಪ ತಾಗಿದಂಗೆ ಕೆಂಪು ಕಾಣಿಸ್ತಾ ಇದೆ. ಇದೇನಂತಂದರೆ ನೋಡ್ಬೋದು ನೀವು, ಅಷ್ಟೇ ಸ್ವಲ್ಪ ಕ್ಲೀನಾಗಿ ಇದೆ ಅನ್ನೋದಷ್ಟೇ ಬಿಟ್ಟರೆ ಸ್ವಲ್ಪ ಕಳೆನೂ ಹಂಗೆ ಇದೆ. ಸ್ವಲ್ಪ ಮನೆ ಕಳೆ ತೆಗ್ಸಿದ್ದೀವಿ ಅಂತಂದ್ರೂ ಕಳೆ ಕಾಣಿಸ್ತಾ ಇದೆ. ಇದೇನಪ್ಪ ಹೊಡಿಬೇಕಂತಂದ್ರೆ ಔಷಧನ ಒಂದು ಡ್ರಿಂಚಿಂಗ್ ಮಾಡೋಕ್ಕೆ ಕಾರಣ ಏನಂತಂತಂದರೆ ಬೇಗ ಒಂದು ಗ್ರೋತ್ ಆಗಲಿ. ಆಮೇಲೆ ಡ್ರಿಂಚಿಂಗ್ ಮಾಡೋದ್ರಿಂದ ಇನ್ನೊಂದು ಲಾಭ ಏನಪ್ಪ ಅಂತಂದರೆ ಬೇರು ಬಿಡೋಕ್ಕೂ ಒಂದು ಸಹಾಯ ಆಗ್ತದೆ ಮತ್ತು ಬೇಗ ಗ್ರೋತ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಒಂದು ಡ್ರಿಂಚಿಂಗ್ ಮಾಡೋದು. ಡ್ರಿಂಚಿಂಗ್ ಮಾಡಿದ ಮೇಲೆ ನಾವು ಆಮೇಲೆ ಮಣ್ಣು ಹಾಕೋದು, ಆಮೇಲೆ ಮಡಿ ಕಟ್ಟೋದು, ಗೊಬ್ಬರ ಹಾಕೋದೆಲ್ಲ ಇದ್ದೇ ಇರ್ತದೆ ಸಹಜವಾಗಿ. ಹಾಗಾಗಿ ಇದೊಂದು ಏನಪ್ಪ ಅಂತಂದ್ರೆ ಮೊದಲೇ ಒಂದು ಡ್ರಿಂಚಿಂಗ್ ಮಾಡ್ಕೋಬೇಕಾಕತಿ. ಈಗ ನಾವು ಸ್ವಲ್ಪ ಹೆಂಗೆ ಒಂದು ಜನ್ರೇಷನ್ ಹೆಂಗೆ ಚೇಂಜ್ ಆಗ್ತಾ ಹೆಂಗೆ ಒಂದು ಚೇಂಜ್ ಆಗಬೇಕಲ್ಲ, ಹಂಗೆ ನಾವು ಒಂದು ಚೇಂಜ್ ಆಗ್ತಾನೆ ಇರಬೇಕಾಗತ್ತೆ. ಯಾಕಂದ್ರೆ ನಾವು ಬರೀ ಗೊಬ್ಬರದ ಮೇಲೇ ಆಧಾರವಾಗಿ ಇರೋಕ್ಕಾಗಲ್ಲ, ಒಂದು ಸಾರಿ ಡ್ರಿಂಚಿಂಗ್ ಮಾಡೋ ಅವಶ್ಯಕತೆಯೂ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ಮೊದಲೆಲ್ಲ ಕಡಿಮೆ ಮಾಡಿದ್ದಿಲ್ಲಾಗಿತ್ತು, ಜಾಸ್ತಿ ದಿನ ಆಗಿತ್ತು. ಒಂದು 2-3 ವರ್ಷ ಡ್ರಿಂಚಿಂಗ್ ಮಾಡಿರಲಾಗಿತ್ತು. ಈ ವರ್ಷ ಒಂದು ಮಾಡ್ತಾಯಿದ್ದೀವಿ. ಅಂತಂದರೆ ಇದು ತೇವಾಂಶ ಸ್ವಲ್ಪ ಕಡಿಮೆ ಏನಿಲ್ಲ, ತೇವಾಂಶ ಇತ್ತು. ಅಂತಂದ್ರೆ ಭೂಮಿ ಉಷ್ಣಾಂಶ ಕಡಿಮೆ ಇತ್ತು, ಹೀಗಾಗಿ ಬೀಜ ಸ್ವಲ್ಪ ನಾಟಿ ಬೇಗ ಹುಟ್ಕೊಳ್ಳಿಲ್ಲ ಅನಿಸುತ್ತೆ. ಅಂದರೆ ಲೇಟ್ ಆಗಿದೆ ಅನ್ನಿಸ್ತದೆ ನನ್ನ ಒಂದು ಅಭಿಪ್ರಾಯಕ್ಕೆ. ಯಾಕಂತಂದರೆ ನಾವು ಈ ಒಂದು ಪ್ಲಾಟ್ ಏನಿದೆ ಇದು ಫೆಬ್ರವರಿ 28, 27 ಹಿಂಗೆಲ್ಲ ಹಾಕ್ಕೊಂಡಿದ್ವಿ, ಒಂದು ನಾಟಿ ಮಾಡಿದ್ವಿ ಒಂದು ಶುಂಠಿ. ಆದರೆ ಈಗ ಆ ಟೈಮ್ನಾಗೆಲ್ಲ ಭೂಮಿ ತೇವಾಂಶ ಇರೋದಿಲ್ಲ, ಅದಕ್ಕೆ ಏನೋ ಒಂದು ನಾಟಿ ಬೇಗ ಹುಟ್ಕೊಳ್ಳಿಲ್ಲ ಅಂತ ಏನೋ ಒಂದು ಅನಿಸ್ತದೆ ಅನಿಸುತ್ತೆ. ಅಂದರೆ ನಾವು ನೀರು ಕೊಡೋದ್ರಲ್ಲಿ ಏನು ಒಂದು ಚೇಂಜ್ ಆಗಲಿಲ್ಲ. ನೋಡ್ಬೋದು ನಾವು ಈ ಥರ ಒಂದು ಏನೋ ಒಂದು ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ. ಹಾಗೆ ನೀವು ಯಾವ ಥರ ಒಂದು ಡ್ರಿಂಚಿಂಗ್ ಮಾಡ್ತೀರಿ ಅಂತೇಳಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡ್ಬೋದು. ನಮ್ಮ ಪಕ್ಕದಾಗಿರೋ ಒಂದು CC ಕ್ಯಾಮ್ರಾ ಇದೆ, ಅದು ಒದರ್ತಾನೆ ಇರ್ತದೆ ನಾವು ಯಾರಾದರೂ ಹೋಗಿ ಬಂದರೆ. ಇಲ್ಲಿ ಒಂದು ತೋಟ ಇದೆ, ಹೀಗಾಗಿ ಆ ತೋಟದಲ್ಲಿ ಒಂದು CC ಕ್ಯಾಮ್ರಾ ಇದೆ. ಅದಕ್ಕೆ ನಾವು ಒಂದು ಲೊಕೇಶನ್ ಕಾಣ್ತಾ ಇರೋದ್ರಿಂದ ಅದು ನಮ್ಗೆ ಕ್ಯಾಚ್ ಮಾಡ್ತಾಯಿದೆ, ಅದಕ್ಕೆ ಸೌಂಡ್ ಮಾಡ್ತಾಯಿದೆ, ಬೇರೆ ಏನು ಉದ್ದೇಶ ಏನಿಲ್ಲ. ನೋಡ್ಬೋದು ನಾವೊಂದು ಡ್ರಿಂಚಿಂಗ್ ಮಾಡೋ ಒಂದು ಕಾರ್ಯ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನ ಮರಿಬಿಡು ಅಂತ ಹೇಳ್ತಾ, ಈ ನೆಕ್ಸ್ಟ್ ಒಂದು ಏನಪ್ಪ ಒಂದು ಮಡಿ ಕಟ್ಟೋ ಒಂದು ಕಾರ್ಯಕ್ರಮ ಇದೆ. ಆ ಮಡಿ ಕಟ್ಟೋ ಕಾರ್ಯಕ್ರಮ ಒಂದು ವಿಡಿಯೋ ಮಾಡ್ತೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಒಂದು ಸಿಗೋಣ ಅನ್ಕೊತ ಈ ಒಂದು ವಿಡಿಯೋದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ವಂದನೆಗಳು.